ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಹಾವೇರಿ ಜಿಲ್ಲೆಯ ತಾಲೂಕ್ ಪಂಚಾಯತ್ ಸದಸ್ಯರಾದಂತಹ ಮಾನ್ಯ ಶ್ರೀ ಶಿವಪ್ಪ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಅವರಿಗೆ ನಮ್ಮ ಇಂಡಿಯನ್ ಪೊಲಿಟಿಕ್ಸ್ ನ್ಯಾಷನಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್, ತಾವು ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ ಸರ್? 9 ವರ್ಷಗಳು. ನಾವು ಏನು ರಾಜಕೀಯ ಹೋಗ್ಬೇಕಂತ ಐತಿಗಳಲ್ರಿ, ಕೆಲವು ಹಂಗೆ ಜನರು ಗುಡ್ಡಗಾರ್ತಿಗೆಂದು ಒಳ್ಳೆಯದು ಕೆಟ್ಟದ್ದು ವಿಚಾರ ಮಾಡ್ಕೊಂಡು ಅಡ್ಡಾಡಿದ್ರಿಂದ ನಿಮ್ಮಂಥರ 4 ಮಂದಿ ಯಜಮಾನ್ರ ಸಂದರ್ಭ ಬಂತಲ್ಲ, ಇಲ್ಲಪ್ಪ ಬಾ ನೀನು ಒಳ್ಳೆಯದಾಗ್ತದೆ ಅಂಥೇಳಿ ಕರ್ಕೊಂಡ್ರು ನಮ್ಗೆ. ತಾವು ರಾಜಕೀಯ ಪ್ರವೇಶ ಮಾಡೋದು ಮತ್ತು 2ನೇ ಪೀಳಿ ಸಹಿತ ನಾವು ಅಲ್ಲೇ ಅಂದವ್ರಿ, ಆದರೂ ಮತ್ತು ಜಲ್ದಿ ಮಾಡಿ ನಮ್ಮನ್ನು ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡುವ ಮೊದಲು ಜನಪರ ಹೋರಾಟ ಏನಾದರೂ ಮಾಡಿದ್ದಾರೆ ಸರ್? ಸಂಘ ಸಂಸ್ಥೆಗಳಲ್ಲಿ ಏನು ಹೋರಾಟ ಇಲ್ಲರಿ. ಇವಾಗ ನೀರು ನಿಂಬಿ ಸಲುವಾಗಿ ನಮಗೆ ಇಲ್ಲೊಂದು ಭಾಳ ನೀರಿನ ಸಮಸ್ಯೆ ಇತ್ತು. ಈಗಿಂದ ನಮ್ಮ ಬಸವ ಶಿವಣ್ಣವರಿದ್ದು ನಾವು ಒಂದು ನಿಮ್ಮಂಥ ಯುವಕರ ಕಟ್ಟಿಗೆಂದು ನೀರಿನ ಸಮಸ್ಯೆ ತೊಂದರೆ ಆಗುತ್ತೆ ಅಂತೇಳಿ ನಾವೇನು ಮಾಡಿದ್ವಿ, ಇಲ್ಲಿ ಒಂದು ಹೊಸದು ಕಿರಿಕ್ ಮಾಡಿದ್ವಿ, ಹೋರಾಟ ಮಾಡಿ ಸರ್ಕಾರ ದುಡ್ಡು ಕೊಡ್ತು, ಕೆರೆ ಆಯಿತು. ಆ ಕೆರೆ ಮಾಡಿದ್ರೆ ನಮಗೆ ಒಂದು ಸ್ವಲ್ಪ ಗೊತ್ತಲು ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿತು. ಇದು ಒಂದು ಉದ್ದೇಶದಿಂದ ಎಲ್ಲ ರೈತರು ಎಲ್ಲರೂ ಇಲ್ಲಪ್ಪ ನೀರಿನ ಸಮಸ್ಯೆ ಆಗಿ ಹೋರಾಟ ಮಾಡಿದಿರತ್ತ. ಹೌದು, ಅದು ಯಾರು ತಿಳಿಯಾಗಿಲ್ಲದಂಥ ವಿಚಾರ ನೀವು ಸಣ್ಣರು ಮಾಡಿರಿ ಅಂದ್ರೆ ನೀವು ಮುಂದೆ ಒಳ್ಳೇದಾಗತ್ತೆ ಒಂದು ಭವನದಿಂದ ಅವರು ಇಷ್ಟೆಲ್ಲ ಮಾಡಿದ್ದಾರೆ. ತಮ್ಮ ಕುಟುಂಬ ಸದಸ್ಯರಲ್ಲಿ ತಮ್ಮನ್ನು ಹೊರತುಪಡಿಸಿ ಯಾರು ರಾಜಕೀಯ ಪ್ರವೇಶ ಮಾಡಿದಾರತ್ತ? ನಮ್ಮ ಕುಟುಂಬ ಯಾರು ಮಾಡಿದ? ನಾವು ಮನ್ಯಾಗ ಇದ್ದಲ್ಲ, ಅದು ರಾಜಕೀಯ ಬದುಕ ಇರಲ್ಲ ನಮ್ಮಲ್ಲಿ. ತಾವೇ ಮೊದಲು? ಹೌದು. ಈಗೇನು ಹಂಗೆ ಜನರ ಬಿಟ್ಟ ಬೆಟ್ಟಿಗೆಂದು ಒಳ್ಳೇದು ಕೆಟ್ಟದ್ದು ಸ್ವಲ್ಪ ಜನರ ಸಂಪರ್ಕ ಮಾಡ್ಕೊಂತ ಇದು ಒಂದು ರೀತಿಯಿಂದ ನಮಗೆ ತೊಂದರೆ ಆಗೈತಿ ಈ ರಾಜಕಾರಣ. ಏನಪ್ಪ ಒಟ್ಟು ಜನರಿಗೆ 4 ಮಂದಿ ಒಳ್ಳೇದಾಗತ್ತಪ್ಪ, ಇಲ್ಲಿ ಅದ್ರಾಗ ಒಂದು ಸೇವಾ ಈಶಿನ ಸೇವಾ ಅಂತ ನಾವು ಸುಮ್ಮನೆ. ತಮಗೊಂದು ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡೋದು ಆದರ್ಶ ವ್ಯಕ್ತಿ ಯಾರು ಸರ್? ಅದು ಹೇಳಿದ್ವಿ ಹೆಚ್ಚು ಆದರ್ಶ ವ್ಯಕ್ತಿ ಅಂದ್ರೆ ಮುರುಗಪ್ಪ ನೀರಿಗೆ, ಲೆಕ್ಕಪ್ಪ ನೀರಿ ಅಂತೇಳಿ ಇವರು ಭಾಳ ದೊಡ್ಡದಿಂದ ತೀರ್ಕೊಂಡು ಹನುಮಂತಪ್ಪ ಬರುವಂತೆ. ಏನಕ್ಕೆ ಅವರ ಆದರ್ಶ ಪರಿಪಾಲನೆ ಮಾಡ್ತಾರೆ ಸರ್? ಅವರು ಇದಕ್ಕೆ ಎಲ್ಲರೂ ಹೊರಟು ನಮ್ಗೆ ಕಿರಿ ಸಲುವಾಗಿನ ಈ ನೀರಿನ ಸಲುವಾಗಿನ ಮಾಡಿದಂಥ 2 ವ್ಯಕ್ತಿಗಳು. ಹಿರಿಯಪ್ಪ ಮರಡಿ ಅಂತ ಇದ್ದ, ನಮಗೆ ನಾಡೊಂದು ಸೋದರ ಇದ್ದಂಗಿದ್ದ. ಅವರ ಇವರು ನಾವು 4 ಮಂದಿ ಒಂದು ಇದರಿಂದ ಬೇಸರಿಂದ ಇಲ್ಲಪ್ಪ ನೀನು ಚಲೋ ಆಗತ್ತೆ, 4 ಮಂದಿ ಒಳ್ಳೆಯದಾಗತ್ತೆ. ತಾವು ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ ನಂತರ ಇಲ್ಲಿಯವರೆಗೂ 3 ವರ್ಷದ ಕಾಲಾವಧಿಯಲ್ಲಿ ತಮ್ಮ ಗ್ರಾಮಕ್ಕೆ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿಕೊಟ್ಟಿದ್ರು? ನಮ್ಮ ಕೈಲಾದ ಸಾಧ್ಯತೆ ಏನೈತಿ, ಬಡವ್ರು ಬರ್ತಕ್ಕಂಥದ್ದು ಏನೋ ಇದ್ರು ಅವ್ರಿಗೆ ಏನು ಸ್ವಲ್ಪ ಬೇರೆ ರೋಡು ಗಟಾರ ಏನೋ ಒಂದು ಕಾಮಗಾರಿಯಲ್ಲೇ ಸ್ವಲ್ಪ ತೊಂದರೆ ಇದ್ದಲ್ಲಿ ಲೈಟ್, ಆಮೇಲೆ ಶಾಲೆ, ಆ ಮಕ್ಕಳಿಗೆ ಡೆಸ್ಕು, ಶಾಲೆ ಸಮುದ್ರ, ಏನು ನಮ್ಮ ಸಾಧ್ಯತೆ ಏನೈತಿ ಅಷ್ಟು ಮಟ್ಟಿಗೆ ನಾವು ತಮ್ಮ ಅಧಿಕಾರದ ಅವಧಿಯಲ್ಲಿ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ರು. ಮುಂದಿನ 2 ವರ್ಷದ ಕಾಲಾವಧಿ ಇದೆ, ಏನೆಲ್ಲ ಮಾಡಬೇಕು ಅಂತ ಯೋಜನೆ ಹಾಕೊಂಡಿದ್ದಾರೆ ಸರ್? ಈಗ ಮುಂದೆ ಮುಂದೆ ಏನಿಲ್ಲ, ಈಗ ಏನು ನೋಡ್ರಿ, ಈಗ ಏನಾರ ಮಾಡಿ ಸ್ವಲ್ಪ ಜಮೀನು ಹಿಡಿದು ಬಡವರು ಭಾಳ ಮಂದಿ ತಗೊಂಡ್ರೆ ಸ್ವಲ್ಪ ಇದನ್ನು ಮಾಡ್ಬೇಕಾಗುತ್ತೆ. ಅದು ಏನಪ್ಪ ಸುಮ್ಮನೆ ನೀಗ್ತತೆ ಇಲ್ಲ ಅಂತ ಒಂದು ವಿಚಾರದಾಗ ನಮ್ಮ ಹಲೋ ಹೇಳಪ್ಪ, ಸ್ವಲ್ಪ ತಡಿಪ, ತಡೆದು ಮಾತಾಡ್ತಾನೆ, ಸ್ವಲ್ಪ ತಡಿಪ ಮಾತಾಡೋಂತ ಬ್ಯಾಟ್ರಿ. ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ರೆ ತಾವು ನಮ್ಮ ಗ್ರಾಮದಲ್ಲಿ ಸ್ವಚ್ಛತೆ ಬಗ್ಗೆ ಏನಾದ್ರು ಜನರಲ್ಲಿ ಅರಿವು ಮೂಡಿಸಿದ್ರೆ? ಹೌದು, ಯಾವ ಥರ ಕಾರ್ಯಕ್ರಮ? ಶೌಚಾಲಯ ಕೆಲವು ಪ್ರತಿಯೊಬ್ಬರಿಗೆ ರೈತರು ಇರ್ತಕ್ಕಂಥ ಸಮಸ್ಯೆ ಏನೇ ಇರಲಿಪ್ಪ, ಅದು ನೀವು ನಿಮ್ಮ ಹಿತ್ತಲ್ದಾಗ ಒಂದೊಂದು ಮಾಡಿಸಿಬಿಡ್ರಿ, ಮರೀದಿ ಪಟ್ನಿ ಆಮ್ಯಾಗ ಅದು 40 ಮ್ಯಾಗ ಇರಬಾರ್ದು, ಎಲ್ಲದರಿಂದನೂ ಒಂದು ಗೌರವ ಅಂತ ಕೆಲವು ಜನರಿಗೆ ತಿಳಿಕೊಟ್ಟು ಕೆಲವರು ಮಾಡ್ಕೊಂಡ್ರಿ. ಆದ್ರೆ ಇನ್ನೂ ಕೆಲವು ಮುದ್ದು ಹಂಗೆ ಅದಾರ. ಆದರೂ ಆದರೂ ಈಗ ಅಲ್ಲೇದಲ್ಲೇ ಸ್ವಲ್ಪ ಬಡವ್ರ ಬಗ್ಗೆ ನಮ್ಗೆ ಸಮಸ್ಯೆ ಐತಿ. ಅದಕ್ಕೋಸ್ಕರ ನಾವೇನು ಹಮ್ಮಿಕೊಂಡವು ಏನಾರ ಮಾಡಿ ಸಮುದಾಯ ಶೌಚಾಲಯ ಒಂದು ನಮ್ಮ ಗ್ರಾಮಕ್ಕೆ ಒಂದು 4 ಗಂಟೆನಾಗ ಕೊಡ್ಬೇಕಪ್ಪ, ಮಾಡ್ಬೇಕಲ್ಲ. ನಾವು ಭಾಳ ಈಗ ಗಣಸರು ಬೇಡ ಎಲ್ಲಾರ ಹೋಗ್ತಾರೆ, ಆದರೆ ಹೆಣ್ಮಕ್ಳು ಭಾಳ ಸಮಸ್ಯೆ ಐತಿ, ನೀತಿಗೆಟ್ಟು ಸಮಾಜ. ಅದನ್ನಾರ ಒಂದು ಮಾಡ್ಬೇಕು. ಆಮೇಲೆ ಮತ್ತೊಂದು ವಿಚಾರ ಏನಾದ್ರು ಮಾಡಿಂದ ಸ್ವಚ್ಛತೆ ಇಡ್ತಾರೋ ಇಲ್ಲ, ಆದರೂ ಅಲ್ಲಿ ಮಾಡೋದ ನಮ್ಮ ಉದ್ದೇಶ. ಮೊದಲು ಇದನ್ನು ಮಾಡ್ಬೇಕು, ಸಮುದಾಯ ಶೌಚಾಲಯ ಮೊದಲು ಮಾಡ್ಬೇಕು ನಮ್ಮ ಗುರಿ.
ಓಕೆ, ತಮ್ಮ ಅಧಿಕಾರದಲ್ಲಿ ಇಷ್ಟೆಲ್ಲ ಕೆಲಸ ಕಾರ್ಯ ಮಾಡಿದ್ದೀರಾ? ಹೌದು. ಶೌಚಾಲಯ ಆಗಲಿ, ಸ್ವಚ್ಛತೆ ಬಗ್ಗೆ ಈಗ ಶೌಚಾಲಯ ಕೆಲವೆಲ್ಲ ರೈತರಿಗೆ ಜನರಿಗೆ ಮುಂದೆ ತಿಳಿಸಿ ಮಾಡ್ಕೇರಿಪ್ಪ ಮಟ್ಟಿ ಕೆಲವು ಮಾಡ್ಕೊಂಡಾರೆ. ಆದ್ರೂ ಇನ್ನೂ 4 ಮಂದಿ ಸ್ವಲ್ಪ ಜಾಗ ಸಮಸ್ಯೆ ಇದ್ದರು, ಸ್ವಲ್ಪ ಅದ್ರಾಗ ಅಲಕ್ಷ್ಯ ಇಷ್ಟ ಉಳ್ದು, ಆದರೂ ಒಂದು 10 ಜನ ಮಾಡ್ಕೊಂಡ್ರು. ಶೈಕ್ಷಣಿಕವಾಗಿರಲಿ ಮತ್ತೆ ಶಾಲೆ ಆಗಿರ್ಲಿ, ರಸ್ತೆ ನಿರ್ಮಾಣ ಆಗಿರ್ಲಿ, ಇಲ್ಲಿ ಇಷ್ಟೆಲ್ಲ ಮಾಡ್ತಿದ್ದೀರ ತಾವು. ಹೌದು. ತಮ್ಮ ಮನಸ್ಸಿಗೆ ಖುಷಿ ಕೊಟ್ಟಿರೋ ಕೆಲಸ ಯಾವುದು ಸರ್? ಎಲ್ಲರೂ ಕೆಲಸ ಖುಷಿ ಕೊಟ್ಟರು. ನಾವು ಜನ ನೆನೆಸುವಂತ ಕೆಲಸ ಯಾವುದು? ಜನ ನೆನೆಸುವಂಥ ಕೆಲಸ ಅಂದ್ರೆ ಈಗ ಕೆರೆ ಮಾಡಿದ್ವಿ, ಒಂದೇ ಗುರಿ ಅದ. ಹಕ್ಕಿ ಪಕ್ಷಿ ದನ ಕರ ನಾವು 4 ರೈತರು ಈಗ ಅದು ಒಂದು ವರ್ಷದಾಗ 2 ಸಲ ಕೆರೆ ತುಂಬಿಟ್ರೆ ಏನಾಕತಿ, ನಮ್ಮೂರಿಗೆ ನೀರಿಸ್ಬಿಟ್ಟು ಇವತ್ತು ಹಿಂಗಾರಿ ಮಳೆ ಆಗಲಿಲ್ಲ, ಕಟ್ಟಿನ ಒಣಗಿಬಿಟ್ಟು ಕೆರೆ ಎಷ್ಟೋ ಬೋರ್ ಹೋಗ್ಬಿಟ್ಟು ರೈತರು ಕಂಗಾಲಾಗಿ. ಏನೋ ಭಗವಂತ ಅನುಗ್ರಹ ಕಸಗರ ಬಂದು ಮುಂಗಾರು ಮಳೆ ಬಿದ್ದು ತುಂಬ್ಕೊಂತ ಮತ್ತೆ ಎಲ್ಲರೂ ಚಲೋ ನಮ್ಮ ಗುರಿ ಇದ ಮೇನ್. ಆಮ್ಯಾಗ ಏನು ತೊಂದರೆ ಆಗಿದ್ದಂಥ ಬಡಬಗ್ಗರಿಗೆ ಸ್ವಲ್ಪ ಅಂಗೈರಿಗೆ ಏನಾಗಬೇಕು ಅದನ್ನು ಸಲ್ಬೇಕು, ಇನ್ನೊಂದು ಸಸರೆ ಮನೆ ಆಗ್ಬೇಕು, ನಮ್ಮಲ್ಲಿ ತೊಂದರೆ ಐತಿ, ಜಗತ್ತೊಟ್ಟು ತೊಂದರೆ ಐತ್ರಿ, ಅವ್ರಿಗೂ ಒಟ್ಟು ಮುಟ್ಟಬೇಕು, ಇದ ಒಂದು ಆಸೆ. ಮತ್ತೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಮ್ಮ ಭಗವಂತ ಬಗೆಹರಿಸಿದ್ರೆ. ಈಗ ನೀರಿನ ಸಮಸ್ಯೆ ಮತ್ತು ಈಗ ಏನಾದ ಅನುಗ್ರಹ ದೇವರ ಅನುಗ್ರಹದಿಂದ ಅಮೃತದಿಂದ ಹರಿತು ಅಂದ್ರೆ ಈಗ ಮ್ಯಾಗಳ ನಮ್ಗಿಂತ ಹೆಚ್ಚಿರ್ತಕ್ಕಂಥ ದೊಡ್ಡವರು ನಮ್ಗೆ ಸಹಕಾರ ಕೊಟ್ರ ಎಲ್ಲಾ ಕೆರೆಗಳು ನಮ್ಮ ಈಗ ಬರ್ತಕ್ಕಂಥ ಆ ಕಾಲುವೆದಾಗ ಎಲ್ಲಾ ನೀರುಗಳು ತುಂಬಿಸ್ಬಿಟ್ರ ಎಲ್ಲಾ ಗ್ರಾಮಕ್ಕೂ ಸಮಸ್ಯೆ ಬಗ್ಗೆ ಎಲ್ಲಾ ರೈತರು ತೃಪ್ತಿಯಿಂದ ಊಟ ನೀರಿನ ಸಮಸ್ಯೆ ಹೆಚ್ಚಾಗಿದೆ. ಹೌದು, ಅದ ಮೇನ್. ನಾವು ತಾವು ಈಗ ರಾಜಕೀಯ ಕ್ಷೇತ್ರದಲ್ಲಿ ತಾಲೂಕ್ ಪಂಚಾಯತ್ ಸದಸ್ಯರ ಕಾರ್ಯನಿರ್ವಹಿಸ್ತಾ ಇದ್ದೀರಾ. ಮುಂದೆ ಇನ್ನು ಯಾವ ಮಟ್ಟಕ್ಕೆ ಬೆಳಿಬೇಕು ಅಂತ ತಮ್ಮ ಮನಸ್ಸಲ್ಲಿ ಆಸೆ ಇದೆ ಈ ರಾಜಕೀಯ ರಂಗದಲ್ಲಿ? ಅದು ಭಗವಂತ ಬಿಟ್ಟು ನಾವು ಮುಂದೆ ಆಲೋಚನೆ ಇಲ್ಲ. ಅಲ್ಲ ಸರ್, ತಮ್ಮ ಮನಸ್ಸಲ್ಲಿ ನಮ್ದು ಏನಪ್ಪ ತಾಲೂಕ್ ಪಂಚಾಯತ್ ಸದಸ್ಯರ ಕಾರ್ಯನಿರ್ವಹಿಸ್ತಾ ಇದ್ದೀರಾ. ಹೌದು, ಮುಂದೆ ಇನ್ನು ಒಂದು ಪೋಸ್ಟ್ ಹೋಗ್ಬೇಕು ಅಂತ? ಇಲ್ಲ ಇಲ್ಲ ಇಲ್ಲ, ಅದು ಭಗವಂತ ಬಿಟ್ಟಿತ್ತು. ನಾ ಮೌನ ಮಾಡ್ತೀನಿ, ಅದರ ಆಸೆ ಅದೆಲ್ಲ ಆಸೆ ಇಲ್ಲ. ನಮ್ಮ ಮೀಡಿಯಾ ಮುಖಾಂತರ ಕೊನೆಯದಾಗಿ ಭಾರತದ ಯುವ ಪೀಳಿಗೆಗೆ ಭಾರತದ ಯುವ ಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಮ್ಮ ಮೀಡಿಯಾ ಮುಖಾಂತರ ಭಾರತ ಯುವ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯುವ ಪೀಳಿಗೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಏನು ಅವ್ರಿಗೆಲ್ಲ ಈ ಶೌಚಾಲಯ, ಕುಡಿಯೋ ನೀರು, ಗಟಾರ, ಇವು ಶೌಚಾಲಯ ಸಮಸ್ಯೆ ಎಲ್ಲರಿಗೂ ಯೋಗ್ಯವಾಗಿದ್ದು ಎಲ್ಲರಿಗೂ ಸಮಸ್ಯೆ ಫಾಲೋ ಆಗ್ತದೆ. ಓಕೆ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಹಾವೇರಿ ಜಿಲ್ಲೆಯ ತಾಲೂಕ್ ಪಂಚಾಯತ್ ಸದಸ್ಯರಾದಂತಹ ಮಾನ್ಯ ಶ್ರೀ ಶಿವಪ್ಪ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಅವರಿಗೆ ನಮ್ಮ ಇಂಡಿಯನ್ ಪೊಲಿಟಿಕ್ಸ್ ನ್ಯಾಷನಲ್ ಮೀಡಿಯಾ ಪರವಾಗಿ ಹಾರ್ದಿಕ